ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಸರ್ಕಾರಿ ಶಾಲೆಯಲ್ಲಿ ಪಾಲಕರ ಪಾದಪೂಜೆ, ಮಕ್ಕಳಿಗೆ ಸಂಸ್ಕಾರ ಬೆಳೆಸುವ ವಿಶಿಷ್ಟ ಕಾರ್ಯಕ್ರಮ. ಯಲಬುರ್ಗಾ ತಾಲೂಕಿನ ಬಳುಟಗಿ ಗ್ರಾಮದ ಸರ್ಕಾರಿ ಹಿರಿಯ ಬಾಲಕ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಕ್ಕಳಿಂದ ತಮ್ಮ ಪಾಲಕರಿಗೆ ಪಾದಪೂಜೆ ಮಾಡಿಸುವಂತಹ ಮೂಲಕ ಉತ್ತಮ ಸಂಸ್ಕಾರವನ್ನು ಬೆಳೆಸುವ ಪ್ರಯತ್ನ ಮಾಡಲಾಯಿತು. ಗುರು ಶುಕ್ರ ಶನಿ ಭೇಷವೇ ರಾಹುವೇ ಕೇತುವೇ ನಮಃ. ಹರಃ ಓಂ ರುಹಂಗ ವಾಹನಶ್ಚೈವ ತ್ರಿಕಂಚ ಧಾರಯಾಮಿ ರಸ ವೈಪುರವಾಸಿ ಗುರು. ಹರಃ ಓಂ ನೀರು ಹಾಕಲು ಹರಃ ಓಂ ಸದ್ಯೋ ಜಾತಂ ಪ್ರಬಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮಃ. ಜ್ಯೇಷ್ಠಾಯ ನಮಃ. ಶ್ರೇಷ್ಠಾಯ ನಮಃ. ಕಾಲಾಯ ನಮಃ. ಕಲವಿಕರಣಾಯ ನಮಃ. ಬಲವಿಕರಣಾಯ ನಮಃ. ಬಲಾಯ ನಮಃ. ಸರ್ವಭೂತದಮನಾಯ ನಮಃ. ಕಾರ್ಯಕ್ರಮದ ಆರಂಭದಲ್ಲಿ ಎಲ್ಲ ಶಿಕ್ಷಕರು, ಪಾಲಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಸರಸ್ವತಿ ಪೂಜೆ ನೆರವೇರಿಸಿದರು. ನಂತರ ಶಾಲೆಯ ಶಿಕ್ಷಕರಾದ ಪಿ ಚಿಂತಾಮಣಿ ಅವರು ಮಕ್ಕಳಿಗೆ ಬೋಧನೆ ನೀಡುತ್ತಾ ಉತ್ತಮ ಜೀವನ ಮೌಲ್ಯಗಳ ಕುರಿತು ತಿಳಿಸಿ ವಿದ್ಯಾರ್ಥಿಗಳಿಂದ ಪ್ರಮಾಣ ವಚನ ಸ್ವೀಕಾರ ಮಾಡಿಸಿದ್ರು. ನನ್ನ ತಂದೆ ತಾಯಿಗಳೇ ನನಗೆ ಪ್ರತ್ಯಕ್ಷ ದೇವರು. ನಾನು ಪ್ರತಿದಿನ ಇವರನ್ನು ಗೌರವಿಸುತ್ತೇನೆ, ಪೂಜಿಸುತ್ತೇನೆ, ಆರಾಧಿಸುತ್ತೇನೆ, ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಮತ್ತು ಇವರ ಆಸೆಗಳನ್ನು ಪೂರೈಸಲು ದಿನನಿತ್ಯವೂ ಕೂಡ ಶ್ರಮಿಸುತ್ತೇನೆ. ಇಂದಿನಿಂದ ನನ್ನಲ್ಲಿರುವ ಕೆಲವೊಂದಿಷ್ಟು ಕೆಟ್ಟ ಗುಣಗಳನ್ನು ಸುಟ್ಟು ಹಾಕಿ ಒಳ್ಳೆಯವರ ಸಂಗ ಮಾಡಿ ಉತ್ತಮ ಮೌಲ್ಯಗಳನ್ನು ರೂಢಿಸಿಕೊಂಡು ಒಳ್ಳೆಯ ವಿದ್ಯಾರ್ಥಿಯಾಗುತ್ತೇನೆ. ಈ ಕಾರ್ಯಕ್ರಮದಿಂದಾಗಿ ಅತ್ಯಂತ ಈ ವೇಳೆ ಮಾತನಾಡಿದ ಅಲ್ಲಾ ಸಾಬ್ ಕಟ್ಟಮನಿ ಅವರು ಮಕ್ಕಳು ತಮ್ಮ ಪಾಲಕರಿಗೆ ಪಾದಪೂಜೆ ಮಾಡುವಂತಹ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗಬೇಕು. ಇಂದಿನ ಬೆಳವಣಿಗೆಗೆ ಪಾಲಕರ ಶ್ರಮವೇ ಕಾರಣವಾಗಿದ್ದು ಅವರಿಗೆ ಸದಾ ಗೌರವವನ್ನ ನೀಡಬೇಕು ಎಂದು ತಿಳಿಸಿದ್ದಾರೆ. ದಮ್ಮರು ಬಟಪ್ನಳ್ಳಿ ಸಂಗ್ರಹದಲ್ಲಿ ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ದಕ್ಷ ಪ್ರಾಮಾಣಿಕವಾಗಿರ್ತಕ್ಕಂತಹ ನಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥದ್ದು, ನಮ್ಮ ಶಾಲೆಯ ಆಡಳಿತಕ್ಕೆ ಒಂದು ಚುರುಕನ್ನ ಕೊಡ್ತಕ್ಕಂಥ ಯುಗಾದಿಯ ಮುಂಚೆ ಆಗಮಿಸಿರ್ತಕ್ಕಂಥವರಿಗೆ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಹಾಗೇನೆ ಇವತ್ತು ಮಾನವೀಯ ಮೌಲ್ಯಗಳು ಕುಸಿತ ಆಗ್ತಕ್ಕಂಥ ಈ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಶಾಲೆಯಲ್ಲಿ ಎಲ್ಲ ಗುರುಗಳು, ಗುರುಮಾತೆಯರು ಹಾಗೂ ಮುಖ್ಯ ಶಿಕ್ಷಕರ ಒಪ್ಪಿಗೆಯನ್ನ ಪಡೆದುಕೊಂಡು ಈ ದಿನ ಮಕ್ಕಳಿಗೆ ಮತ್ತು ಪಾಲಕರ ನಡುವೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಬೆಸಲಿ ಅಂತಕ್ಕಂಥ ಕಾರಣದಿಂದಾಗಿ ಹಾಗೇನೆ ಒಳ್ಳೆ ಸುಸಂಸ್ಕೃತವಾಗಿರ್ತಕ್ಕಂಥ ಮಕ್ಕಳಲ್ಲಿ ಒಳ್ಳೆ ಆಚಾರ ವಿಚಾರಗಳು ಬೆಳೆಯಲಿ ಅಂತಕ್ಕಂಥ ಉದ್ದೇಶದಿಂದಾಗಿ ಕಾರ್ಯಕ್ರಮದ ಅಂತ್ಯದಲ್ಲಿ ಶಾಲೆಯ ವಸತಿಯಿಂದ ಸಿಹಿ ಅಡುಗೆ ಮಾಡಿ ಎಲ್ಲರಿಗೆ ಸಿಹಿ ಭೋಜನವನ್ನ ನೀಡಲಾಯಿತು. ಶಿಕ್ಷಕರು, ಶಿಕ್ಷಕಿಯರು, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.